ಈ ಮಧ್ಯೆ ಮತ್ತೆ ಒಂದ್ಸಲ ಇವತ್ತು ನಂದಿ ಹಿಲ್ನಲ್ಲಿ ಕೂಡ ಆಯಿತು. ಈಗ ಸೆಪ್ಟೆಂಬರ್ನಲ್ಲಿ ಇಲ್ಲಿಂದ ಕೂಡ ನಡೀತದೆ. ಸಾಧ್ಯ ಆದಷ್ಟು ಸಂಪುಟ ಸಭೆ ಆದರೆ ಇಲ್ಲಿ ಒಂದು ವಿಜಯಪುರ ಜಿಲ್ಲೆಗೆ ಒಂದು ಗೌರವ ಬರ್ತದೆ ಮತ್ತು ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಕೆಲವೊಂದು ಪ್ರೊಜೆಕ್ಟ್ಸ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಗ್ತದೆ. ಸರ್, ಆದಾಯ ತೆರಿಗೆ ಇಲಾಖೆಯಿಂದ ಈಗ ಇವರಿಗೆ ಸರ್ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳು ಬರ್ತಾ ಇದ್ದಾರೆ ಸರ್. ವಿಜೇಂದ್ರ ಒಂದು ಕಡೆಗೆ ಏನು ಹೇಳ್ತಾರೆ ಸರ್, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಆದಾಯ ತೆರಿಗೆ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಅದರ ತಂದು ಇದಕ್ಕೆ ಟ್ಯಾಗ್ ಮಾಡ್ತಾರೆ. ವಿಜೇಂದ್ರಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಇದು. IT ಡಿಪಾರ್ಟ್ಮೆಂಟ್ ಯಾರಿಗೆ ಬರ್ತದೆ? ರಾಜ್ಯ ಸರ್ಕಾರಕ್ಕೆ. ನೀವೇ ಹೇಳ್ಬಿಡಿ, IT ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ. ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ. IT ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರ ಇರ್ತದೆ, ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ. ಅದು ನಮಗೆ IT ಡಿಪಾರ್ಟ್ಮೆಂಟ್ ನಮಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತಾರೆ ಆದಾಯ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳ ಮೂಲಕ ಅಧಿಕಾರಿಗಳ ಮೂಲಕ. ಅಲ್ರಿ, ನೀವೇ ಹೇಳ್ಬಿಡಿ IT ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ. IT ರಾಜ್ಯ ಸರ್ಕಾರ ಬರ್ತದೆ. CBI, ED, IT ಯಾರ ಕಡೆ ಬರ್ತದೆ? ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ದುರುಪಯೋಗನೂ ಅವರೇ ಮಾಡ್ಕೊತಿದ್ದಾರೆ. ಹಿಂಗೆ ಯಾಕೆ ಹೇಳಿದ್ದಾರೆ ಅವ್ರಿಗೆ IT ಯಾರು ಬಹುಶಃ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬಿಡಿ IT ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡೋದು ಬರ್ರಿ. ಸುಳ್ಳು ಹೇಳಿದ್ರಾಗೂ ಒಂದು ಮಿತಿ ಇರ್ತದೆ. ಅದಕ್ಕೆ ಸುಳ್ಳು ಹೇಳಾಗೂ ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ. IT ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸರ್, ಈಗ ಆಲ್ಮಟ್ಟಿ ಬಹುತೇಕ ಭರ್ತಿ ಆಗಿದೆ ಜಲಾಶಯ, ಅದಕ್ಕೆ ಬಾಗಿನ ಉತ್ಸವ ಮತ್ತು ಕೃಷ್ಣ ಆರತಿ ಬಗ್ಗೆನೂ ಒಂದು ಪ್ರಸ್ತಾಪ ಇತ್ತು. ಕೃಷ್ಣ ಆರತಿ ಬಗ್ಗೆ ಅದನ್ನು ಕೂಡ ಮಾಡುವಂಥದ್ದು. ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು, ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ. ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ನಿರ್ಣಯ ಮಾಡಿದ್ದೀವಿ. ಇವತ್ತು ಏನು ಬೇಡಿಕೆ ಆಗಿತ್ತು 524ವರೆಗೆ ಒಂದೇ ಹಂತದಲ್ಲಿ ಸಹ ಏಕರೂಪದ ಪರಿಹಾರ ಕೊಡಬೇಕು. ಅದನ್ನು ಭಾಗಶಃ ಮಾಡಬಾರ್ದು. 521, 523 ಹಿಂದೆ ನಿರ್ಣಯ ಆಗಿರ್ತಾರೆ, ಆ ಥರ ಆಗಬಾರ್ದು. ಮತ್ತು ಕನ್ಸೆಂಟ್ ಆಧಾರಿತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರಿಗೆ, ತಿಮ್ಮಾಪುರವ್ರಿಗೆ, ನನಗೆ, ಶಿವಾನಂದರಿಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಏನು ಅವರ ತಲೆಯಲ್ಲಿ ಸಹ ಪರಿಹಾರ. ಯಾಕಂದರೆ ಅವರು ಲಾಸ್ಟ್ ಟೈಮು 50 40 ಅವರು ಏನಾದರೂ ಒಂದು ಮಾಡಿ ಅದು ಒಂದು ಹತ್ತಿರ ಇದು ಮಾಡಿಸಿ, ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹಂತಕ್ಕೆ 524ವರೆಗೆ ಪ್ರಥಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ 70,000 ಎಕರೆ ಇರ್ಬೇಕಲ್ಲ ಅವ್ರು ಕೊಡ್ತಾರೆ. ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನೋ ಪುನರ್ವಸತಿ ಕೇಂದ್ರಗಳಿಗೆ ಮಾಡ್ತದೆ. ಮೂರನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು, ಸ್ಥಾವರಗಳ ಕೆಲಸ, ಮೇನ್ ಕೆನಲ್ ಕೆಲಸ ಆಗಿದೆ. ಲ್ಯಾಟ್ರಲ್ಸು, FICs ಇವೆಲ್ಲನೂ ಕೂಡ ಇದೆ. ಅದು ಒಂದು 10,000 ಕೋಟಿವರೆಗೆ ಆಗ್ಬೋದು. ಅದನ್ನು ಮೂರನೇ ಹಂತದಲ್ಲಿ ಕೆಲಸ ನಾವು ಮಾಡ್ಕೊಳ್ಳೋದು ಕೆಲಸ ಮಾಡ್ತೀವಿ. ಯಾಕಂದರೆ ನೀವು ನೋಟಿಫಿಕೇಶನ್ ಆಗಬೇಕು, 524 ಆಗಬೇಕು, ಇದೆಲ್ಲ ಇದೆ. ಹೀಗಾಗಿ ಒಂದು ಈ ಕೃಷ್ಣ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದೆಲ್ಲರೂ ಕೂಡ ಭಾಳ ಸರಳ ಆಗ್ತದೆ. ನೀರು ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು 130 TMC ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ನಿರ್ಣಯಗಳಾಗಿದೆ. ಥ್ಯಾಂಕ್ ಯು.